discuss the convergence of the following sequence. The given sequence is 1 plus 1 by n whole to the power of n, or prove that the sequence 1 plus 1 by n whole to the power of n is monotonically increasing and bounded, or prove that limit n tends to infinity 1 plus 1 by n whole to the power of n equal to e, where e lies in between 2 and 3. ಸೊ ಒಂದೇ ಕ್ವಶನನ್ನು ಈ ಮೂರು ರೀತಿಯಲ್ಲಿ ಕೇಳಬಹುದು. ಸೊ ಮೂರಕ್ಕೂ ಕೂಡ ಸೊಲ್ಯೂಷನ್ ಅಥವಾ ಪ್ರೂಫ್ ಸೇಮ್ ಇರುತ್ತದೆ. ಸೊ ಇದು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟು. ಹಾಗಾಗಿ ಇದನ್ನು ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳಿದ್ದೆ. ಹಾಗಾಗಿ ಈ ವಿಡಿಯೋನಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೀನಿ. ಮತ್ತು ಈ ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಗಬಹುದು, ಯಾಕಂತಂದರೆ ಇದರಲ್ಲಿ ಒಂದಷ್ಟು ಬೇಸಿಕ್ಸ್ನ ಹೇಳ್ಕೊಡ್ಬೇಕಾಗ್ತದೆ. ಆಮೇಲೆ ಬಹಳಷ್ಟು ಇನ್ಇಕ್ವಾಲಿಟಿಗಳು ಬರ್ತವೆ. ಆ ಇನ್ಇಕ್ವಾಲಿಟಿಗಳು ಯಾವ ರೀತಿ ಅಪ್ಲೈ ಮಾಡ್ತಾರೆ ಅನ್ನೋದನ್ನು ನಾವು ಡಿಟೇಲ್ ಆಗಿ ತಿಳ್ಕೊಳ್ಳಿಲ್ಲ ಅಂತಂದರೆ ಸುಮ್ಮನೆ ಜಸ್ಟ್ ಬೈ ಹಾರ್ಟ್ ಮಾಡ್ಕೊಂಡು ಹೋಗಿ ಪ್ರೂಫ್ನ ಬರ್ದಂಗೆ ಆಗ್ತದೆ, ಅಥವಾ ನಾವು ಅರ್ಥ ಮಾಡ್ಕೊಂಡಂಗೆ ಆಗ್ತದೆ. ಹಾಗಾಗಿ ಹಂಗೆ ತಿಳ್ಕೊಳ್ಳೋದಕ್ಕಿಂತಲೂ ಆ್ಯಕ್ಚುಲಾಗಿ ಆ ಇನ್ಇಕ್ವಾಲಿಟಿಗಳನ್ನ ಯಾವ ರೀತಿ ಅಪ್ಲೈ ಮಾಡ್ತಿದ್ದಾರೆ ಅಂತೇಳಿ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಹಾಗಾಗಿ ಸ್ವಲ್ಪ ಲೆಂದಿ ಆಗ್ಬೋದು. ಸೊ ಪೇಷನ್ಸಿಂದ ಈ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ರಿ. ಓಕೆ, ಈಗ ನಾವೇನು ಮಾಡೋಣ ಅಂತಂದರೆ ಈ ಸೀಕ್ವೆನ್ಸನ್ನು ಕನ್ವರ್ಜೆನ್ಸನ್ನು ಡಿಸ್ಕಸ್ ಮಾಡೋಣ, ಅಥವಾ ಮೊನೊಟೋನಿಕಲಿ ಇನ್ಕ್ರೀಸಿಂಗು ಮತ್ತು ಬೌಂಡೆಡ್ ಅಂತ ಪ್ರೂವ್ ಮಾಡೋದು, ಅಥವಾ ಇದು ಇ ಅನ್ನೋ ಒಂದು ವ್ಯಾಲ್ಯೂಗೆ ಕನ್ವರ್ಜ್ ಆಗ್ತದೆ, ಅಥವಾ ಇದರ ಲಿಮಿಟ್ ಇ ಅಂದರೆ ಒಂದು ರಿಯಲ್ ನಂಬರು ಬಿಟ್ವೀನ್ 2 and 3 ಆ ಒಂದು ರಿಯಲ್ ನಂಬರ್ಗೆ ಕನ್ವರ್ಜ್ ಆಗ್ತದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಪ್ರೂವ್ ಮಾಡೋಣ. ಓಕೆ, ಬಿಫೋರ್ ದ್ಯಾಟ್ so we are going to prove that limit of 1 plus 1 by n whole to the power of n as n tends to infinity equal to e. So proof. ಇದನ್ನು ಪ್ರೂವ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಐ ಆಮ್ ಗೋಯಿಂಗ್ ಟು ಯೂಸ್ ಬೈನಾಮಿಯಲ್ ಥಿಯರಮ್. ಬೈನಾಮಿಯಲ್ ಥಿಯರಮ್ ಅಥವಾ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಅಂತ ಕರೀತಾರೆ. ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಸೊ ಆ್ಯಕ್ಚುಲಾಗಿ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಯಾವ ರೀತಿ ಇದೆ ಅಂತ PUC ಫಸ್ಟ್ ಇಯರಲ್ಲಿ ಇದೆ ಇದು. ಸೊ ಒಂದು ಸಾರಿ ನಾನು ಆ ಎಕ್ಸ್ಪ್ಯಾನ್ಷನನ್ನು ರೀಕ್ಯಾಪ್ ಮಾಡ್ತೀನಿ. ಸೊ ಅದರ ಬಗ್ಗೆ ಡೀಟೇಲಾಗಿ ನಿಮಗೆ ಓದಬೇಕಾಗಿತ್ತು, ನೋಡಬೇಕಾಗಿತ್ತು, ಅಥವಾ ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಬೆಟರ್ ಟು ಗೋ ಥ್ರೂ ಬೈನಾಮಿಯಲ್ ಥಿಯರಮ್ ಆಫ್ ಫಸ್ಟ್ PUC. ಸೊ ಯಾವ ರೀತಿ ಇದೆ ಅಂತಂದರೆ x ಪ್ಲಸ್ a ಹೋಲ್ ಟು ದ ಪವರ್ ಆಫ್ n ಈಸ್ ಈಕ್ವಲ್ ಟು NC0 x ಟು ದ ಪವರ್ ಆಫ್ n ಪ್ಲಸ್ NC1 x to the power of n minus 1 into a plus NC2 x to the power of n minus 2 into a square plus and so on plus NCn a to the power of n. This is the expansion of binomial theorem. So x plus a whole to the power of n ಫಾರ್ಮಲ್ ಇತ್ತು ಅಂತಂದರೆ ಅದನ್ನು ಈ ರೀತಿ ನಾವು ಎಕ್ಸ್ಪ್ಯಾಂಡ್ ಮಾಡಬಹುದು ಅಂತ. ಇದರದ್ದೇ ಆದಂಥ ಇನ್ನೊಂದು ಫಾರ್ಮ್ ಇದೆ. ಅದರ ಒಂದು ಪರ್ಟಿಕ್ಯುಲರ್ ಫಾರ್ಮು ಯಾವುದು ಅಂತಂದರೆ ಇದು 1 ಪ್ಲಸ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ ಎನ್. ಈ ಫಾರ್ಮಲ್ಲಿ ಏನಾದರೂ ಇತ್ತು ಎಕ್ಸ್ಪೆನ್ಷನ್ ಅಂತಂದರೆ ಅವಾಗ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸೊ ಇದು ಜನರಲೈಸ್ಡ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಇಲ್ಲಿ ಕೊಟ್ಟಿದ್ದೀನಿ ನಾನು ಎಕ್ಸ್ ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ ಎನ್ ಅನ್ನೋದು ಜನರಲೈಸ್ಡ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಅದರ ಪರ್ಟಿಕ್ಯುಲರ್ ಒಂದು ಫಾರ್ಮ್, ಸ್ಪೆಸಿಫಿಕ್ ಫಾರ್ಮ್ ಯಾವುದು ಅಂದರೆ 1 ಪ್ಲಸ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ ಎನ್. ಇದನ್ನು ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತಂದರೆ NC0 ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಬರುತ್ತಲ್ಲ ಅಲ್ಲೆಲ್ಲ 1 ಹಾಕಿ, ಎಲ್ಲೆಲ್ಲಿ ಎ ಕಾಣುತ್ತೆ ನಿಮಗೆ ಅಲ್ಲೆಲ್ಲನೂ ಎಕ್ಸ್ ಹಾಕಿ ನಿಮಗೆ ಈ ಎಕ್ಸ್ಪೆನ್ಷನ್ ಸಿಕ್ಬಿಡುತ್ತದೆ. NC0 ಪ್ಲಸ್ NC1x ಪ್ಲಸ್ NC2x ಸ್ಕ್ವೇರ್ ಪ್ಲಸ್ NC3x ಕ್ಯೂಬ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ NCn x ಟು ದ ಪವರ್ ಆಫ್ n. ಸೊ ಇದು ಜನರಲೈಸ್ಡು, ಇದು ಸ್ಪೆಸಿಫಿಕ್ ಫಾರ್ಮ್. ಇದನ್ನು ಒಂದು ಸ್ವಲ್ಪ ಫರ್ದರ್ ಸಿಂಪ್ಲಿಫೈ ಮಾಡೋಣ. NC0 ಅಂತಂದರೆ ವಿ ನೋ ದಟ್ ಇಟ್ ಈಸ್ 1. NC0 ವ್ಯಾಲ್ಯೂ ಏನಿದೆ 1 ಇದೆ. ಪ್ಲಸ್ NC1 ಅಂತಂದರೆ n ಇಂಟು ಎಕ್ಸ್ ಪ್ಲಸ್ NC2 ಇದನ್ನು ಯಾವ ರೀತಿ ಓಪನ್ ಮಾಡ್ತೀವಿ n ಇಂಟು n ಮೈನಸ್ 1 ಬೈ 2 ಇಂಟು 1 ಅಥವಾ 2 ಫ್ಯಾಕ್ಟೋರಿಯಲ್ ಇಂಟು ಎಕ್ಸ್ ಸ್ಕ್ವೇರ್. NC3 ಅಂತಂದರೆ n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಡಿವೈಡೆಡ್ ಬೈ 3 ಇಂಟು 2 ಇಂಟು 1 ಅಂತ ಬರಿತೀವಿ, ಅಥವಾ ನಾನೇನಂತ ಬರಿತೀನಿ ಇದನ್ನು 3 ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ ಇಂಟು ಎಕ್ಸ್ ಕ್ಯೂಬ್. ಪ್ಲಸ್ ಲಾಸ್ಟ್ ಟರ್ಮ್ ಏನಾಗಿರುತ್ತೆ ಅಂದರೆ n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಆ್ಯಂಡ್ ಸೊ ಆನ್
3 ಇಂಟು 2 ಇಂಟು 1 ಡಿವೈಡೆಡ್ ಬೈ ಇಲ್ಲಿ ಲಾಸ್ಟಿಗೆ ಇದೆ ಎನ್ ಫ್ಯಾಕ್ಟೋರಿಯಲ್ ಉಳಿಯುತ್ತೆ ಇಲ್ಲಿ. ಸೊ ಅದನ್ನು ನಾನು ಎನ್ ಫ್ಯಾಕ್ಟೋರಿಯಲ್ ಅಂತ ಬರೀತೀನಿ. ಸೊ ಇಲ್ಲಿ 2 ಇದ್ದರೆ 2 ಫ್ಯಾಕ್ಟೋರಿಯಲ್ ಇದೆ, 3 ಇದ್ದರೆ 3 ಫ್ಯಾಕ್ಟೋರಿಯಲ್ಲು. ಸೊ ಇಲ್ಲಿ ಎಕ್ಸ್ ಟು ದ ಪವರ್ ಆಫ್ ಎನ್ ಅಂತ ಬರೋದ್ರಿಂದ ಇಲ್ಲಿ ಎನ್ ಫ್ಯಾಕ್ಟೋರಿಯಲ್ ಬರ್ತದೆ. ಸೊ ಇದನ್ನು ನಾವೇನು ಮಾಡಿದ್ದೀವಿ, ಇಲ್ಲಿ ಸಿಂಪ್ಲಿಫೈ ಮಾಡಿದ್ವಿ. ಈಗ ನಮ್ಮ ಸೀಕ್ವೆನ್ಸ್ಗೆ ಹೋಗೋಣ. ಸೀಕ್ವೆನ್ಸ್ ಯಾವ ರೀತಿ ಇದೆ ಅಂತಂದರೆ, ನಮಗೆ ಕೊಟ್ಟಿರೋಂಥ ಸೀಕ್ವೆನ್ಸು ಈ ರೀತಿ ಇದೆ. 1 + 1/n ಹೋಲ್ ಟು ದ ಪವರ್ ಆಫ್ ಎನ್ ಅಂತ ಇದೆ. ನೋಡಿ, 1ಗೆ 1 ಇದೆ, ಪ್ಲಸ್ಸಿಗೆ ಪ್ಲಸ್ ಇದೆ. ಎಕ್ಸ್ ಪ್ಲೇಸಲ್ಲಿ ನಮ್ಮ ಹತ್ರ ಏನಿದೆ ಅಂತಂದರೆ 1/n ಇದೆ. ಸೊ ಈ ಎಕ್ಸ್ಪ್ಯಾನ್ಷನ್ನಲ್ಲಿ ಎಲ್ಲೆಲ್ಲಿ ಎಕ್ಸ್ ಕಾಣುತ್ತಲ್ಲ ಅಲ್ಲೆಲ್ಲ ನಾವೇನು ರೀಪ್ಲೇಸ್ ಮಾಡೋಣ, 1/n ಅನ್ನು ರೀಪ್ಲೇಸ್ ಮಾಡೋಣ. ಸೊ ವಿ ಗೆಟ್ 1 ಪ್ಲಸ್ ಎನ್ ಇದೆ, ಎನ್ ಆಸ್ ಇಟ್ ಈಸ್. ಎಕ್ಸ್ ಅಂತಂದರೆ 1/n ಪ್ಲಸ್ ಎನ್ ಇಂಟು ಎನ್ ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಇಂಟು ಎಕ್ಸ್ ಅಂದರೆ 1/n ಹೋಲ್ ಸ್ಕ್ವೇರ್. ನೋಡಿ, ಇದು 1/n ಹೋಲ್ ಸ್ಕ್ವೇರ್. ಈ ಸ್ಕ್ವೇರ್ನ 1ಗೆ ಅಪ್ಲೈ ಮಾಡಿದ್ರೆ 1 ಆಗ್ತದೆ, ಇಂಟು 1 ಡಿವೈಡ್ ಬೈ ಎನ್ಗೆ ಅಪ್ಲೈ ಮಾಡಿದ್ರೆ ಎನ್ ಸ್ಕ್ವೇರ್, ಪ್ಲಸ್ ಸಿಮಿಲರ್ಲಿ ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಎಕ್ಸ್ ಕ್ಯೂಬ್. ಎಕ್ಸ್ ಕ್ಯೂಬ್ ಅಂತಂದರೆ 1/n ಹೋಲ್ ಕ್ಯೂಬ್. 1ಗೆ ಅಪ್ಲೈ ಮಾಡಿದರೆ 1 ಆಗ್ತದೆ, ಎನ್ಗೆ ಅಪ್ಲೈ ಮಾಡಿದರೆ ಎನ್ ಕ್ಯೂಬ್. ಸೊ ಪ್ರತಿ ಸ್ಟೆಪ್ಪಲ್ಲಿ ಈ ಕ್ಯೂಬು, ಪವರ್ 4 ಇವುಗಳೆಲ್ಲ ಯಾವುದಕ್ಕೆ ಅಪ್ಲೈ ಆಗ್ತವೆ ಅಂತಂದರೆ ಡಿನಾಮಿನೇಟ್ರಲ್ಲಿ ಇರ್ತಕ್ಕಂಥ ಎನ್ಗೆ ಅಪ್ಲೈ ಆಗ್ತಾ ಹೋಗ್ತವೆ, ಯಾಕಂದರೆ ನ್ಯೂಮರೇಟ್ರಲ್ಲಿ 1 ಇರೋದ್ರಿಂದ. ಸೊ ಇದೇ ರೀತಿ ನಾವು ಪ್ರೊಸೀಡ್ ಮಾಡ್ತಾ ಫರ್ದರ್ ಸೊ ಆನ್. ಪ್ಲಸ್ ಲಾಸ್ಟ್ ಸ್ಟೆಪ್ ಏನಾಗುತ್ತೆ ಅಂತಂದರೆ ಎನ್ ಇಂಟು ಅಥವಾ ಲಾಸ್ಟ್ ಟರ್ಮ್ ಸೊ ಆನ್ 3 ಇಂಟು 2 ಇಂಟು 1 ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್ ಇದ್ದೇ ಇದೆ, ಇಲ್ಲಿ ಇಂಟು 1/n ಟು ದ ಪವರ್ ಆಫ್ ಎನ್ ಇರ್ತದೆ. ಸೊ ಇದೇ ರೀತಿ ಆಯಿತು. ಈಗ ನೋಡಿ, ಎನ್ ಕ್ಯಾನ್ಸಲ್ ಆಯಿತು. ಇಲ್ಲಿ 1n, ಇಲ್ಲಿ 1n ಹೋಗಲಿ, ಇಲ್ಲಿ 1n, ಇಲ್ಲಿ 1n ಹೋಗಲಿ, ಇಲ್ಲಿ 1n, ಇಲ್ಲಿ 1n ಹೋಗಲಿ. ಸೊ ವಾಟ್ ವಿ ಆರ್ ಲೆಫ್ಟ್ ವಿತ್ 1 ಪ್ಲಸ್ ಇಲ್ಲೂ ಕೂಡ 1 ಇದೆ, ಪ್ಲಸ್ ಇಲ್ಲಿ 1/2 ಫ್ಯಾಕ್ಟೋರಿಯಲ್ ಪಕ್ಕದಲ್ಲಿರಲಿ, ಇಲ್ಲಿ n-1 ಕೆಳಗಡೆ n ಇದೆ, ಅದನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. n-1 ಡಿವೈಡೆಡ್ ಬೈ n ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಸಪ್ರೇಟ್ ಆಗಿರಲಿ, ಇಲ್ಲಿ n-1 ಇಂಟು n-2. ಇಲ್ಲಿ ಎಷ್ಟು ಎನ್ಗಳು ಉಳಿದಿದೆ ಅಂತಂದರೆ 2 ಎನ್ಗಳು ಉಳಿದಿದೆ. ಎನ್ ಸ್ಕ್ವೇರ್ ಇದೆ ಇಲ್ಲಿ ಇನ್ನು, ಯಾಕಂದರೆ 1 ಎನ್ ಮಾತ್ರ ಕ್ಯಾನ್ಸಲ್ ಆಗಿರೋದು. ಎನ್ ಸ್ಕ್ವೇರ್ ಇರೋದ್ರಿಂದ 2 ಬ್ರ್ಯಾಕೆಟ್ಗಳಿದೆ. ಸೊ 2 ಬ್ರ್ಯಾಕೆಟ್ಗಳಿಗೆ ಸಪ್ರೇಟ್ ಮಾಡ್ಕೊತೀನಿ. n-1/n ಇಂಟು n-2/n. ಸೊ ಪ್ರತಿ ಟರ್ಮಲ್ಲಿ ಇದೇ ರೀತಿ ಉಳಿತಾ ಹೋಗ್ತದೆ. ನೆಕ್ಸ್ಟ್ ಟರ್ಮಲ್ಲಿ ಏನು ಉಳಿತದೆ ಅಂತಂದರೆ 1/4 ಫ್ಯಾಕ್ಟೋರಿಯಲ್ ಇಂಟು n-1, n-2, n-3 ಉಳಿದಿರ್ತದೆ. ಡಿನಾಮಿನೇಟ್ರಲ್ಲಿ ಎನ್ ಕ್ಯೂಬ್ ಉಳಿದಿರ್ತದೆ. ಸೊ ಆ ಎನ್ ಕ್ಯೂಬ್ ಅಂತಂದರೆ 3 ಟರ್ಮ್ಗಳು. ಆ 3 ಟರ್ಮ್ಗಳನ್ನು n-1ಗೊಂದು, n-2ಗೊಂದು, n-3ಗೊಂದು ಈ ರೀತಿ ಸಪ್ರೇಟ್ ಮಾಡ್ಕೊಂಡು ಹೋಗ್ಬೋದು ನಾವು. ಆ್ಯಂಡ್ ಸೊ ಆನ್. ಪ್ಲಸ್ ಇಲ್ಲಿ ನೋಡಿ, n1ಇಂದ n-1ವರೆಗೆ ಉಳಿದಿದೆ. ಇಲ್ಲಿ ಎಷ್ಟು ಟರ್ಮ್ಗಳಿತ್ತು, n ಟು ದ ಪವರ್ ಆಫ್ n ಇತ್ತು. 1 n ಕ್ಯಾನ್ಸಲ್ ಆಗಿರೋದ್ರಿಂದ n ಟು ದ ಪವರ್ ಆಫ್ n-1. ಮೇಲ್ಗಡೆ n-1 ಇದೆ, ಕೆಳಗಡೆನೂ n-1 ಎನ್ಗಳಿದೆ. ಸೊ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ n-1 ಟರ್ಮ್ಸ್ಗಳಿಗೆ ಸಪ್ರೇಟ್ ಮಾಡಿಸ್ಕೊತೀವಿ. ಸೊ ಲಾಸ್ಟ್ ಟರ್ಮ್ 1/n ಫ್ಯಾಕ್ಟೋರಿಯಲ್ ಇಂಟು n-1/n, n-2/n ಆ್ಯಂಡ್ ಸೊ ಆನ್. ಇಲ್ಲಿ ಪ್ಲಸ್ ಹಾಕ್ಬಾರ್ದು, ಮತ್ತೆ 3/n ಇಂಟು 2/n ಇಂಟು 1/n. ಸೊ ಈ ರೀತಿ ಆಯಿತು. ಇದೆಷ್ಟು ಲಾಸ್ಟ್ ಟರ್ಮ್, ಇದೆಲ್ಲನೂ ಲಾಸ್ಟ್ ಟರ್ಮ್. Okay, now so it is equal to ಸಪ್ರೇಟ್ ಮಾಡ್ಕೊಳ್ರಿ. ಈಗ 1 + 1 ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಇಂಟು ಎನ್ನನ್ನು ಸಪ್ರೇಟ್ ಮಾಡ್ಕೊಳ್ರಿ. n/n 1 - 1/n ನೋಡಿ, n ಕ್ಯಾನ್ಸಲ್ ಆಯಿತು. ಇಲ್ಲಿ ಸಪ್ರೇಟ್ ಮಾಡ್ಕೊಳ್ರಿ ಅಂತಂದರೆ n/n - 1/n ಅಂತ. n ಕ್ಯಾನ್ಸಲ್ ಆಯಿತು 1/n.
ಸೊ ಅದೇ ರೀತಿ ಇಲ್ಲಿ ಎನ್ ಬೈ ಎನ್ ಮೈನಸ್ 1/n ಒಂದು ಬ್ರ್ಯಾಕೆಟಲ್ಲಿ, ಇಲ್ಲಿ ಎನ್ ಬೈ ಎನ್ ಮೈನಸ್ 2/n ಈ ರೀತಿ ಉಳಿದಿರ್ತದೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಪ್ರತಿ ಸ್ಟೆಪ್ಪಲ್ಲಿ ಈ ರೀತಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1/n ಇಂಟು 1 ಮೈನಸ್ 2/n ಪ್ಲಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಉಳಿತಿರ್ತದೆ, 1/4 ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1/n ಇಂಟು 1 ಮೈನಸ್ 2/n ಇಂಟು 1 ಮೈನಸ್ 3/n ಪ್ಲಸ್ ಆ್ಯಂಡ್ ಸೊ ಆನ್. ಲಾಸ್ಟ್ ಸ್ಟೆಪ್ಪು 1/n ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1/n 1 ಮೈನಸ್ 2/n ಆ್ಯಂಡ್ ಸೊ ಆನ್ 1 ಮೈನಸ್ n ಮೈನಸ್ 1/n ಇಷ್ಟು ಉಳಿದಿರ್ತದೆ. ಈ ರೀತಿ ನೋಡಿ, ಲಾಸ್ಟ್ ಟರ್ಮ್ ಏನು ಬರ್ಬೇಕು ನಮಗೆ, 1/n ಬರಬೇಕಲ್ಲ. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿ, ಇದನ್ನು ಲಾಸ್ಟ್ ಬ್ರ್ಯಾಕೆಟ್ನ ಸಿಂಪ್ಲಿಫೈ ಮಾಡಿ. ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತಲ್ಲ. ಸೊ ಎಲ್ ಸಿ ಎಮ್ ತೊಗೊಂಡ್ರೆ n ಮೈನಸ್ ಆಫ್ n ಮೈನಸ್ 1 ಡಿವೈಡೆಡ್ ಬೈ n. ಸೊ ಸಿಂಪ್ಲಿಫೈ ಮಾಡಿ, n ಮೈನಸ್ n ಪ್ಲಸ್ 1/n ಪ್ಲಸ್ n ಮೈನಸ್ n ಕ್ಯಾನ್ಸಲ್ ಆದರೆ 1/n. ನೋಡಿ 1/n ಉಳಿತಾ. ಸೊ ಹಾಗೆ ಒಂದು ಪ್ಯಾಟ್ರನ್ ಇರಲಿ ಅಂತ ಈ ರೀತಿ ಬರ್ಕೊಂಡಿದ್ದೀವಿ ನಾವು. ಸೊ ಲಾಸ್ಟ್ ಟರ್ಮ್ ಏನು ಉಳಿತು, 1 ಮೈನಸ್ n ಮೈನಸ್ 1/n. ಸೊ ಇದನ್ನು ಕೂಡ ಡಿಲೀಟ್ ಮಾಡಿ. ಸೊ ಐ ಥಿಂಕ್ ಯು ಗಾಟ್ ದಿಸ್ ಮಚ್. ಸೊ ಇಲ್ಲಿವರೆಗೆ ಅರ್ಥ ಆಯಿತು ಅಂತ ಅನ್ಕೊಳ್ಳೋಣ. ಸೊ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಯೂಸ್ ಮಾಡಿ ನಾವು ಇಷ್ಟನ್ನು ಸಾಲ್ವ್ ಮಾಡಿದ್ದೀವಿ. ಓಕೆ, ಇದೇನಿದು, ಇದು 1 ಪ್ಲಸ್ 1/n ಹೋಲ್ ಟು ದ ಪವರ್ ಆಫ್ n ಇಷ್ಟನ್ನು. ಈಗ ಇದನ್ನು ಕಾಪಿ ಮಾಡ್ಕೊಳ್ತೀನಿ ನಾನು. ಓಕೆ, ಫಾರ್ದರ್ ನೋಡೋಣ. ಸೊ ಓಕೆ, ಇದನ್ನು ನಾನು xn ಅಂತ ಕರೆಯೋಣ. ಇದೆಲ್ಲ ಏನ್ರಿ ಇದು ರೈಟ್. ರೈಟ್, ಇದನ್ನು xn ಅಂತ ಕರೀರಿ. ದಿಸ್ ಇಸ್ ದ ಗಿವನ್ ಸೀಕ್ವೆನ್ಸ್ xn. ಹಾಗಾದರೆ xn ಪ್ಲಸ್ 1 ಆ್ಯಂಡ್ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ಕರೀರಿ. ನಾವು ಟೇಕ್ xn ಪ್ಲಸ್ 1. ಬೈನಾಮಿಯಲ್ ಥಿಯರಮ್ನ ಎಕ್ಸ್ಪೆನ್ಷನ್ ಯೂಸ್ ಮಾಡಿ ಇಲ್ಲಿವರೆಗೆ ಬಂದಿದ್ದೀವಿ. ಈಗ xn ಪ್ಲಸ್ 1, ಯಾಕಂದರೆ ನಾವು ಈಗ ಆಲ್ರೆಡಿ ಪ್ರೂವ್ ಮಾಡಿರೋಂಥ ಒಂದು ಥಿಯರಮ್ನ ರಿಸಲ್ಟನ್ನು ಯೂಸ್ ಮಾಡ್ಕೊತೀವಿ. ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಅಂತ ತೋರಿಸಿ ಬೌಂಡೆಡ್ ಅಬೋವ್ ಅಂತ ತೋರಿಸ್ತೀವಿ. ಸೊ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಮತ್ತು ಬೌಂಡೆಡ್ ಅಬೋವ್ ಆಗಿತ್ತು ಅಂತಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಿದಂಗೆ ಆಗ್ತದೆ. ಹಾಗಾಗಿ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಬೇಕು ಅಂತಂದರೆ xn ಪ್ಲಸ್ 1 ಈಸ್ ಗ್ರೇಟರ್ ದ್ಯಾನ್ xn ಅಂತ ಪ್ರೂವ್ ಮಾಡಬೇಕಲ್ಲ. ಸೊ ಅದನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ. ಸೊ xn ಪ್ಲಸ್ 1 ಎಲ್ಲೆಲ್ಲಿ ನಮಗೆ n ಕಾಣುತ್ತಲ್ಲ ಅದೆಲ್ಲನೂ n ಪ್ಲಸ್ 1 ಅಂತ ನಾವು ಬರೀಬೇಕು. ಸೊ ಇಲ್ಲೇನಿದೆ 1 ಪ್ಲಸ್ 1 ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1/n ಪ್ಲಸ್ 1 ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1/n n ಪ್ಲಸ್ 1 ಇಂಟು 1 ಮೈನಸ್ 2/n ಪ್ಲಸ್ 1 ಆ್ಯಂಡ್ ಸೊ ಆನ್. ಫೋರ್ತ್ ಟರ್ಮಲ್ಲಿ ಎಲ್ಲೆಲ್ಲ n ಪ್ಲಸ್ 1 ಬರುತ್ತೆ, ಪ್ಲಸ್ ಆ್ಯಂಡ್ ಸೊ ಆನ್, ಪ್ಲಸ್ ಲಾಸ್ಟ್ ಟರ್ಮು 1/n ಪ್ಲಸ್ 1 ಹೋಲ್ ಸ್ಕ್ವೇರ್, ಸಾರಿ 1 ಪ್ಲಸ್ 1 ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1/n ಪ್ಲಸ್ 1 ಇಂಟು 1 ಮೈನಸ್ 2/n ಪ್ಲಸ್ 1 ಆ್ಯಂಡ್ ಸೊ ಆನ್. 1 ಮೈನಸ್ ಇಲ್ಲಿ ಏನಾಗ್ತದೆ, n ಪ್ಲಸ್ 1 ಹಾಕಿದರೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗಿ n/n ಪ್ಲಸ್ 1. ಸೊ ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ 2. ಇದನ್ನೇನಂತ ಕರೀರಿ, ಇದನ್ನು ಇಕ್ವೇಷನ್ ನಂಬರ್ 2 ಅಂತ ಕರೀರಿ. ಸೊ ಇವುಗಳನ್ನು ನಾನು ಫ್ಯೂಚರಲ್ಲಿ ಯೂಸ್ ಮಾಡ್ಕೊಳ್ತೀನಿ, ಹಾಗಾಗಿ ಇವೆರಡೂ ಇರಲಿ. ಈಗ ಅಬ್ಸರ್ವ್ ಮಾಡಿ, ವಿ ನೋ ದಟ್ n ಪ್ಲಸ್ 1 ಈಸ್ ಕ್ಲಿಯರ್ಲಿ ಗ್ರೇಟರ್ ದ್ಯಾನ್ n. ಯಾಕಂದರೆ ನಾನು
ನೋಡಿ, ಒನ್ ಫಸ್ಟ್ ಟರ್ಮ್ ಸೇಮ್ ಇದೆ, ಒನ್ ಸೆಕೆಂಡ್ ಟರ್ಮ್ ಸೇಮ್ ಇದೆ. ಇಲ್ಲಿ 1 - 1/n ಇದ್ದರೆ ಇಲ್ಲಿ 1 - 1/n+1 ಇದೆ. ಸೊ ಇವೆರಡರ ನಡುವೆ ನಾನು ಕಂಪೇರ್ ಮಾಡಬೇಕು, ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ. ಅದೇ ರೀತಿ 1 - 1/n, 1 - 1/n+1, 1 - 2/n, 1 - 2/n+1 ಇವೆರಡನ್ನ ನಾನು ಕಂಪೇರ್ ಮಾಡಬೇಕು. ಹಾಗಾಗಿ ಈ ಒಂದು ಆರ್ಗ್ಯುಮೆಂಟನ್ನು ಯೂಸ್ ಮಾಡ್ಕೊತೀನಿ. ಸೊ n+1 ಈಸ್ ಗ್ರೇಟರ್ ದ್ಯಾನ್ n, ಹೌದಾ? ಹಾಗಾದರೆ 1/n+1 ವಿಲ್ ಬಿ ಲೆಸ್ ದ್ಯಾನ್ 1/n. ರೆಸಿಪ್ರೋಕಲ್ ಆದಾಗ ಇನ್ಇಕ್ವಾಲಿಟಿ ರಿವರ್ಸ್ ಆಗ್ತದೆ. ಅಗೇನ್ ಮಲ್ಟಿಪ್ಲೈ ಮೈನಸ್ ಆನ್ ಬೋತ್ ಸೈಡ್. -1/n+1 ಈಸ್ ಗ್ರೇಟರ್ ದ್ಯಾನ್ -1/n. ಯಾಕಂದರೆ ಮಲ್ಟಿಪ್ಲೈ ಮಾಡ್ತಿದ್ದೀವಿ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ತಿದ್ವಿ, ಹಾಗಾಗಿ ಅಗೇನ್ ಇನ್ಇಕ್ವಾಲಿಟಿ ರಿವರ್ಸ್ ಆಗ್ತದೆ. ಆ್ಯಡಿಂಗ್ 1 ಆನ್ ಬೋತ್ ಸೈಡ್, 1 - 1/n+1 ಈಸ್ ಗ್ರೇಟರ್ ದ್ಯಾನ್ 1 - 1/n. ಆ್ಯಡ್ ಮಾಡಿದಾಗ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ. ಸೊ ಏನು ಬಂತು ಇಲ್ಲಿ, 1 - 1/n+1 ಈಸ್ ಗ್ರೇಟರ್ ದ್ಯಾನ್ 1 - 1/n. ಮಲ್ಟಿಪ್ಲೈ 1/2 ಫ್ಯಾಕ್ಟೋರಿಯಲ್ ಆನ್ ಬೋತ್ ಸೈಡ್. ಸೊ 1/2 ಫ್ಯಾಕ್ಟೋರಿಯಲ್ ಇಂಟು 1 - 1/n+1 ಈಸ್ ಗ್ರೇಟರ್ ದ್ಯಾನ್ 1/2 ಫ್ಯಾಕ್ಟೋರಿಯಲ್ ಇಂಟು 1 - 1/n. ಸೊ ಇದರಿಂದ ಏನು ಗೊತ್ತಾಯಿತು ಅಂತಂದರೆ, ದಿಸ್ ಟರ್ಮ್ 1/2 ಫ್ಯಾಕ್ಟೋರಿಯಲ್ ಇಂಟು 1 - 1/n+1 ಈಸ್ ಗ್ರೇಟರ್ ದ್ಯಾನ್ 1/2 ಫ್ಯಾಕ್ಟೋರಿಯಲ್ ಇಂಟು 1 - 1/n. ಈ ಟರ್ಮ್ಗಿಂತಲೂ ಇದು ದೊಡ್ಡದು ಅಂತ ಗೊತ್ತಾಯಿತು. ಇದೇ ಆರ್ಗ್ಯುಮೆಂಟನ್ನು ನಾವೇನು ಮಾಡೋಣ, ಪ್ರೊಸೀಡ್ ಮಾಡಿದರೆ ಈ ಟರ್ಮ್ನ ಕಂಪೇರ್ ಮಾಡೋಣ ಈಗ. ಸೊ ಸೆಕೆಂಡ್ ಟರ್ಮ್ಗಳಲ್ಲಿ ಯಾವುದು, xn+1 ಅನ್ನು ಥರ್ಡ್ ಟರ್ಮ್ ಇದು 1/2 ಫ್ಯಾಕ್ಟೋರಿಯಲ್ ಇಂಟು 1 - 1/n+1 ಇದು ದೊಡ್ಡದು, ಇದು ಚಿಕ್ಕದು ಅಂತ ಗೊತ್ತಾಯಿತು. ಯಾವುದು, 1/2 ಫ್ಯಾಕ್ಟೋರಿಯಲ್ ಇಂಟು 1 - 1/n ಅನ್ನೋದು ಚಿಕ್ಕದು ಅಂತ ಗೊತ್ತಾಯಿತು. ಈಗ ಅದೇ ರೀತಿ ಇವೆರಡನ್ನ ಕಂಪೇರ್ ಮಾಡೋಣ. ಯಾವುದು, 1/3 ಫ್ಯಾಕ್ಟೋರಿಯಲ್ ಇಂಟು 1 - 1/n ಇಂಟು 1 - 2/n ಮತ್ತು 1/3 ಫ್ಯಾಕ್ಟೋರಿಯಲ್ ಇಂಟು 1 - 1/n+1, 1 - 2/n+1. ಈಗ ಆಲ್ರೆಡಿ ನಮಗೇನು ಗೊತ್ತು ಅಂತಂದರೆ, ಈ ಇನ್ಇಕ್ವಾಲಿಟಿ ಗೊತ್ತಿದೆ ನಮಗೆ, ಇದೇ ಗೊತ್ತಿದೆಯಲ್ಲ. ಸೊ ಇನ್ನೊಂದು ಇಲ್ಲಿಂದ ಏನು ತಗೊಳ್ತೀನಿ ಅಂತಂದರೆ, ಸೊ ಇಲ್ಲಿಂದ ತಗೊಳ್ತೀನಿ, ಇಲ್ಲಿಂದ 1/n+1 ಈಸ್ ಲೆಸ್ ದ್ಯಾನ್ 1/n ಅಂತ ಇತ್ತಲ್ಲ, ಮಲ್ಟಿಪ್ಲೈ 2 ಆನ್ ಬೋತ್ ಸೈಡ್. ಯಾಕಂದರೆ ಇಲ್ಲಿ 2 ಇದೆ ನೋಡಿ, ಇಲ್ಲಿ 2 ಇದೆ. ಸೊ 2 ಆನ್ ಬೋತ್ ಸೈಡ್. 2/n+1 ಈಸ್ ಲೆಸ್ ದ್ಯಾನ್ 2/n. ಮಲ್ಟಿಪ್ಲೈ ಮೈನಸ್ ಆನ್ ಬೋತ್ ಸೈಡ್. -2/n+1 ಈಸ್ ಗ್ರೇಟರ್ ದ್ಯಾನ್, ಯಾಕಂದರೆ ಇನ್ಇಕ್ವಾಲಿಟಿ ರಿವರ್ಸ್ ಆಗಬೇಕು, -2/n. ಆ್ಯಡ್ 1 ಆನ್ ಬೋತ್ ಸೈಡ್. 1 - 2/n+1 ಈಸ್ ಗ್ರೇಟರ್ ದ್ಯಾನ್ 1 - 2/n. ನೋಡಿ ಇಷ್ಟು ಬಂತು. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ನೋಡಿ, ಇದು ಗ್ರೇಟರ್ ದೆನ್ ಇದೆ, ಇದು ಗ್ರೇಟರ್ ದೆನ್ ಇದೆ. ಸೊ ವಿ ಕ್ಯಾನ್ ಮಲ್ಟಿಪ್ಲೈ. ಏನಾಗ್ತದೆ, 1 - 1/n+1 ಇಂಟು 1 - 2/n+1 ಲೆಫ್ಟ್ ಸೈಡ್ ಮಲ್ಟಿಪ್ಲಿಕೇಶನ್ ಈಸ್ ಗ್ರೇಟರ್ ದ್ಯಾನ್ ರೈಟ್ ಸೈಡ್ ಮಲ್ಟಿಪ್ಲಿಕೇಶನ್ 1 - 1/n ಇಂಟು 1 - 2/n. ನಾವು ಮಲ್ಟಿಪ್ಲೈ 1/3 ಫ್ಯಾಕ್ಟೋರಿಯಲ್ ಆನ್ ಬೋತ್ ಸೈಡ್, 1/3 ಫ್ಯಾಕ್ಟೋರಿಯಲ್. ಸೊ ಇಲ್ಲೂ ಕೂಡ ಒಂದು ಪ್ರೂವ್ ಆಯ್ತು ನಮಗೆ, ಏನು ಅಂತಂದರೆ 1/3 ಫ್ಯಾಕ್ಟೋರಿಯಲ್ ಇಂಟು 1 - 1/n+1 ಇಂಟು 1 - 2/n+1 ಈಸ್ ಗ್ರೇಟರ್ ದ್ಯಾನ್ 1/3 ಫ್ಯಾಕ್ಟೋರಿಯಲ್ ಇಂಟು 1 - 1/n ಇಂಟು 1 - 2/n. ಸೊ ಈ ಟರ್ಮ್ಗಳು ಇಲ್ಲಿದೆಯಲ್ಲ, ಈ ಟರ್ಮ್ಗಿಂತಲೂ ಗ್ರೇಟರ್, ಇಲ್ಲಿರೋ ಟರ್ಮ್ಗಿಂತಲೂ ಗ್ರೇಟರ್. ಸೊ ದಿಸ್ ಒನ್ ಈಸ್ ಗ್ರೇಟರ್ ದ್ಯಾನ್ ದಿಸ್ ಒನ್, ದಿಸ್ ಒನ್ ಈಸ್ ಗ್ರೇಟರ್ ದ್ಯಾನ್ ದಿಸ್ ಒನ್. ಸೊ ಈ ರೀತಿ ಎವ್ರಿ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ದ ಕರೆಸ್ಪಾಂಡಿಂಗ್ ಟರ್ಮ್ ಆಫ್ xn. ಇಷ್ಟು ಗೊತ್ತಾಯ್ತು ನಮಗೆ. ಈಗ ಆ್ಯಡ್ ಮಾಡ್ತಾ ಹೋಗಿ. ಸೊ ಇದನ್ನು ಮತ್ತು ಇದನ್ನು ಎರಡನ್ನೂ ಆ್ಯಡ್ ಮಾಡಿದರೆ ಏನು ಬರ್ತದೆ ನಮಗೆ, ಎರಡನ್ನೂ ಆ್ಯಡ್ ಮಾಡಿದರೆ ಮೇಲ್ಗಡೆ ನಾನು ಇದನ್ನು ಎರೇಸ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ, ಇದೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ನೋಡಿ ಇವೆರಡನ್ನೂ ಆ್ಯಡ್ ಮಾಡಿದರೆ ಏನಾಗ್ತದೆ, 1/2 ಫ್ಯಾಕ್ಟೋರಿಯಲ್ ಇಂಟು 1 - 1/n+1 ಇದನ್ನು ಆ್ಯಡ್ ಮಾಡಿ, ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಇಂಟು 1 - 1/n+1 ಇಂಟು 1 - 2/n+1 ಪ್ಲಸ್ ಆ್ಯಂಡ್ ಸೊ ಆನ್. ಇದೇ ರೀತಿ ಕಂಟಿನ್ಯೂ ಮಾಡಿದರೆ 1/4 ಫ್ಯಾಕ್ಟೋರಿಯಲ್ ಇಂಟು ಅವೆಲ್ಲ ಟರ್ಮ್ಗಳು ಬರ್ತವೆ. ಸೊ ಆಲ್ ದೀಸ್ ಟರ್ಮ್ಸ್ ಆರ್
ಗ್ರೇಟರ್ ದ್ಯಾನ್, ನೋಡಿ ಈ ಈ ಎಲ್ಲ ಟರ್ಮ್ಗಳು ಗ್ರೇಟರ್ ದ್ಯಾನ್ ದೀಸ್ ಟರ್ಮ್ಸ್ ಯಾವುದು ಅಂತಂದರೆ 1/2 ಫ್ಯಾಕ್ಟೋರಿಯಲ್ ಇಂಟು ಇದಕ್ಕೆ ಕರೆಸ್ಪಾಂಡಿಂಗ್ ಬರೋದು 1 - 1/n ಪ್ಲಸ್ ಈ 1/3 ಫ್ಯಾಕ್ಟೋರಿಯಲ್ಗೆ ಕರೆಸ್ಪಾಂಡಿಂಗ್ ಬರೋದು ಯಾವುದು ಅಂತಂದರೆ 1 - 1/n ಇಂಟು 1 - 2/n ಆ್ಯಂಡ್ ಸೊ ಆನ್. ಈ ಎರಡು ಕಡೆನೂ ಈ +1 +1 +1 +1 ಆ್ಯಡ್ ಮಾಡಿ, +1 +1 ಇಲ್ಲೂ ಆ್ಯಡ್ ಮಾಡಿ, +1 +1. So from this we can say that xn + 1 is greater than xn. ನೋಡಿ ಎಲ್ಲ ಟರ್ಮ್ಗಳು ಗ್ರೇಟರ್ ದೆನ್ ಬಂತಲ್ಲ. ಸೊ ಇದನ್ನು ನಾವೇನು ಮಾಡೋಣ ಅಂತಂದರೆ ಸಿಸ್ಟಮ್ಯಾಟಿಕ್ ಆಗಿ ಬರೆಯೋಣ. ಸೊ ಇದು ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಸೊ ಈ ರೀತಿ ಇನ್ಇಕ್ವಾಲಿಟಿನ ನಾವು ಫಾರ್ಮ್ ಮಾಡ್ತೀವಿ. ಇದನ್ನು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಬರೆದ್ರೆ so this implies 1 + 1 + 1/2 factorial into 1 - 1/n + 1 plus 1/3 factorial into 1 - 1/n + 1 into 1 - 2/n + 1 plus so on plus 1/n + 1 factorial into 1 - 1/n + 1 and so on 1 - n/n + 1 last term is greater than, this is greater than this xn terms ಏನಿದೆ 1 + 1 + 1/2 factorial into 1 - 1/n plus so on ಈ ಲಾಸ್ಟ್ ಟರ್ಮ್ ಅದು ಬರ್ಕೊಳ್ರಿ. ಸೊ ದಿಸ್ ಇಂಪ್ಲೈಸ್ xn + 1 is strictly greater than xn. ಸೊ xn + 1 greater than xn ಆಯಿತು ಅಂತಂದರೆ this implies the given sequence xn is monotonically increasing sequence. ಸೊ ಮೊನೋಟೋನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅಂತ ಗೊತ್ತಾಯಿತು. ಓಕೆ, ಇದ್ರ ಜೊತೆಗೆ ಫ್ರಾಮ್ ಒನ್ ಇಂಪ್ಲೈಸ್ ಏನು ಇಂಪ್ಲೈ ಆಗ್ತದೆ, xn is equal to 1 ಇಲ್ಲಿದೆ ನೋಡಿ, xn is equal to 1 + 1 plus some ಪಾಸಿಟಿವ್ ಕ್ವಾಂಟಿಟಿ. ಇದೆಲ್ಲನೂ ಯಾವುದೋ ಒಂದು ಪಾಸಿಟಿವ್ ಕ್ವಾಂಟಿಟಿ ಇದೆ, ಇದು ಎಲ್ಲ ಒಂದು ಪಾಸಿಟಿವ್ ಕ್ವಾಂಟಿಟಿ, ಸಮ್ ಪಾಸಿಟಿವ್ ಕ್ವಾಂಟಿಟಿ. ಹೌದಾ? ಸೊ ಇದರ ಅರ್ಥ ಏನು ಅಂತಂದರೆ 2 plus some positive quantity. This implies xn is greater than 2. ಯಾಕಂದರೆ 2 plus some positive quantity ಅಂದರೆ it is greater than 2. So this is equal to xn. Therefore xn is greater than 2. ಸೊ ಇದು ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಈಗ ಸದ್ಯಕ್ಕೆ ಒಂದು ವಿಷಯ ಗೊತ್ತಾಯ್ತು ನಮಗಿಲ್ಲಿ ಏನು ಅಂತಂದರೆ xn ಅನ್ನೋದು ಮೊನೋಟೋನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್ ಅನ್ನೋದು. ಇನ್ನೊಂದು ವಿಷಯ ಏನು ಗೊತ್ತಾಯಿತು ಇಕ್ವೇಷನ್ ನಂಬರ್ 1 ಇಂದ ಅಂತಂದರೆ ಎವ್ರಿ ಟರ್ಮ್ ಆಫ್ ದ ಸೀಕ್ವೆನ್ಸ್ ಈಸ್ ಗ್ರೇಟರ್ ದ್ಯಾನ್ 2 ಅಂತ, ಗ್ರೇಟರ್ ದ್ಯಾನ್ 2 ಆರ್ ಈಕ್ವಲ್ ಟು 2 ಆಲ್ಸೋ. ಫಸ್ಟ್ ಟರ್ಮು ಎಕ್ಸಾಕ್ಟ್ಲಿ ಈಕ್ವಲ್ ಟು 2 ಆಗ್ತದೆ. ಅಫ್ಕೋರ್ಸ್ ನಾವು ಲಿಮಿಟ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಆಸ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿ ಮಾತಾಡಬೇಕಾಗ್ತದೆ. ಸೊ xn ಇಸ್ ಗ್ರೇಟರ್ ದ್ಯಾನ್ 2. ಓಕೆ, ಸೊ ಈ ಎರಡನ್ನ ಸದ್ಯಕ್ಕಿರಲಿ. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ ಇಕ್ವೇಷನ್ 1 ಕನ್ಸಿಡರ್ ಮಾಡಿ ಅಲ್ಲಿಂದ ಪ್ರೊಸೀಡ್ ಮಾಡ್ತೀವಿ. ಓಕೆ, ಇಕ್ವೇಷನ್ 1 ಬೆಟರ್ ಐ ವಿಲ್ ಕಾಪಿ ದಟ್ ಒನ್. ರೈಟ್,
ಡಿಸ್ಟರ್ಬ್ ಆಗ್ತದೆ, ಬೇಡ. ರೈಟ್. ಭಾಳ ಡಿಸ್ಟರ್ಬ್ ಆಗುತ್ತೆ, ಬೇಡ. ಜಸ್ಟ್ ಲೆಟ್ ಮಿ ರೈಟ್ ಒನ್ಸ್ ಅಗೇನ್. ಇಲ್ಲಾಂದರೆ ಅದನ್ನು ನೆಕ್ಸ್ಟ್ ಸ್ಲೈಡಿಗೆ ತೊಗೊಂಡ್ಬಿಡೋದು ವಾಸಿ. ಓಕೆ, ಇಕ್ವೇಷನ್ ನಂಬರ್ 1 ಇಲ್ಲಿದೆ. ಸೊ ಎಕ್ಸೆನ್ ಏನಿದೆ ಅಂತಂದರೆ ಒಂದ್ಸರಿ ಬರ್ಕೊಂಬಿಡ್ತೀನಿ ಇಲ್ಲಿ. ಸೊ ವಿ ನೋ ದಟ್ ಎಕ್ಸೆನ್ ಈಸ್ ಈಕ್ವಲ್ ಟು 1 + 1 + 1/2 ಫ್ಯಾಕ್ಟೋರಿಯಲ್ ಇಂಟು 1 - 1/n ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಇಂಟು 1 - 1/n ಇಂಟು 1 - 2/n ಪ್ಲಸ್ ಆ್ಯಂಡ್ ಸೋ ಆನ್. ಇಲ್ಲಿ 1/4 ಫ್ಯಾಕ್ಟೋರಿಯಲ್ ಇರ್ತದೆ, ಪ್ಲಸ್ ಲಾಸ್ಟ್ ಟರ್ಮ್ ಏನಿದೆ 1/n ಫ್ಯಾಕ್ಟೋರಿಯಲ್ ಇಂಟು 1 - 1/n ಇಂಟು 1 - 2/n ಇಂಟು ಐ ಥಿಂಕ್ ಇಟ್ ಈಸ್ 1/n ಅಥವಾ 1 - n - 1/n. ಎಸ್, ಇದು ರೈಟ್. ಇಷ್ಟಿದೆ. ಆ್ಯಕ್ಚುಲಿ ದಿಸ್ ಇಸ್ ಇಕ್ವೇಷನ್ ನಂಬರ್ 1. ಇಲ್ಲಿ ಮತ್ತೊಮ್ಮೆ ಅನಲೈಸ್ ಮಾಡಿ, ಅಲ್ಲಿ ಪ್ರೂವ್ ಮಾಡಿದ್ದು ನಾವೇನು ಪ್ರೂವ್ ಮಾಡಿದ್ವಿ ಅಂತಂದರೆ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಿದ್ವಿ. ಈಗ ಬೌಂಡೆಡ್ ಅಂತ ಪ್ರೂವ್ ಮಾಡೋದು, ಬೌಂಡೆಡ್ ಅಬೋವ್ ಅಂತ ಪ್ರೂವ್ ಮಾಡಬೇಕು. ಆಲ್ರೆಡಿ ಇಟ್ ಈಸ್ ಬೌಂಡೆಡ್ ಬಿಲೋ ಬೈ 2. ಸೊ ಇಕ್ವೇಷನ್ ನಂಬರ್ 1 ಇಂದ ಎಕ್ಸೆನ್ ಈಸ್ ಗ್ರೇಟರ್ ದ್ಯಾನ್ 2 ಅಂತ ಬರೆದಿದ್ದೀವಲ್ಲ. ಸೊ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಬೌಂಡೆಡ್ ಬಿಲೋ ಬೈ 2. ಬಟ್ ನಾವು ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕಂದ್ರೆ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಆಗಿತ್ತು ಅಂತಂದರೆ ಬೌಂಡೆಡ್ ಅಬೋವ್ ಆಗಿದ್ರೆ ಕನ್ವರ್ಜೆಂಟ್ ಆಗಿರುತ್ತೆ. ಸೊ ಬೌಂಡೆಡ್ ಅಬೋವ್ ಪ್ರೂವ್ ಮಾಡ್ಬೇಕು ನಾವೀಗ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಇದು ನೋಡಿ, 1 - 1/n ಈಸ್ ಲೆಸ್ ದ್ಯಾನ್ 1. ಯಾಕಂದರೆ 1 ಮೈನಸ್ ಸಮ್ ಪಾಸಿಟಿವ್ ಕ್ವಾಂಟಿಟಿ ಇದೆ, ವೆರಿ ಸ್ಮಾಲ್ ಕ್ವಾಂಟಿಟಿ. 1 ಮೈನಸ್ ಸಮ್ ವೆರಿ ಸ್ಮಾಲ್ ಕ್ವಾಂಟಿಟಿ. ಸೊ 1ನಲ್ಲಿ ಏನೋ ಒಂದು ಕಳೆದಿದ್ದೀವಿ. ಸೊ ದಿಸ್ ವ್ಯಾಲ್ಯೂ ಈಸ್ ಆಬ್ವಿಯಸ್ಲಿ ಲೆಸ್ ದ್ಯಾನ್ 1. ಅಗೇನ್ 1 - 2/n ಈಸ್ ಆಲ್ಸೋ ಲೆಸ್ ದ್ಯಾನ್ 1. ಸಿಮಿಲರ್ಲಿ 1 - 3/n ಈಸ್ ಆಲ್ಸೋ ಲೆಸ್ ದ್ಯಾನ್ 1. ಈಗ ನೋಡಿ, 1 - 1/n ಈಸ್ ಲೆಸ್ ದ್ಯಾನ್ 1. ಮಲ್ಟಿಪ್ಲೈ 1/2 ಫ್ಯಾಕ್ಟೋರಿಯಲ್ ಆನ್ ಬೋತ್ ಸೈಡ್. 1/2 ಫ್ಯಾಕ್ಟೋರಿಯಲ್ ಇಂಟು 1 - 1/n ಈಸ್ ಲೆಸ್ ದ್ಯಾನ್ 1/2 ಫ್ಯಾಕ್ಟೋರಿಯಲ್. ಸೊ ದಿಸ್ ಟರ್ಮ್ ಈಸ್ ಲೆಸ್ ದ್ಯಾನ್ 1/2 ಫ್ಯಾಕ್ಟೋರಿಯಲ್. ಅಗೇನ್ ಇದನ್ನು ಅಂದರೆ ಯಾವುದು, ಈ 1 - 1/n 1 - 2/n ಇವೆರಡನ್ನ ಮಲ್ಟಿಪ್ಲೈ ಮಾಡಿದರೆ 1 - 1/n ಇಂಟು 1 - 2/n ಈಸ್ ಲೆಸ್ ದ್ಯಾನ್ 1. ಇವೆರಡು ಮಲ್ಟಿಪ್ಲೈ ಆಯಿತು, 1 × 1 1 ಈಸ್ ಲೆಸ್ ದ್ಯಾನ್ 1. ಈಗ ಎರಡು ಕಡೆ 1/3 ಇಂದ ಮಲ್ಟಿಪ್ಲೈ ಮಾಡಿ. ಸೊ 1/3 ಫ್ಯಾಕ್ಟೋರಿಯಲ್ 1/3 ಅಲ್ಲ 1/3 ಫ್ಯಾಕ್ಟೋರಿಯಲಿಂದ ಮಲ್ಟಿಪ್ಲೈ ಮಾಡಿದರೆ 1/3 ಫ್ಯಾಕ್ಟೋರಿಯಲ್ 1/n 1 - 2/n ಈಸ್ ಲೆಸ್ ದ್ಯಾನ್ 1/3 ಫ್ಯಾಕ್ಟೋರಿಯಲ್. ಅಂದರೆ ದಿಸ್ ಟರ್ಮ್ ಈಸ್ ಲೆಸ್ ದ್ಯಾನ್ 1/3 ಫ್ಯಾಕ್ಟೋರಿಯಲ್. ಸೊ ನೆಕ್ಸ್ಟ್ ಟರ್ಮ್ ವಿಲ್ ಬಿ ಲೆಸ್ ದ್ಯಾನ್ 1/4 ಫ್ಯಾಕ್ಟೋರಿಯಲ್ ಆ್ಯಂಡ್ ದ ಲಾಸ್ಟ್ ಟರ್ಮ್ ವಿಲ್ ಬಿ ಲೆಸ್ ದ್ಯಾನ್ 1/n ಫ್ಯಾಕ್ಟೋರಿಯಲ್. ಸೊ ಈ ಎಲ್ಲ ಟರ್ಮ್ಗಳನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ, 1/2 ಫ್ಯಾಕ್ಟೋರಿಯಲ್ ಇಂಟು 1 - n ಪ್ಲಸ್ ಇದನ್ನು ಆ್ಯಡ್ ಮಾಡಿ
1 ಲೆಫ್ಟ್ ಸೈಡ್ನಲ್ಲಿ ಆ್ಯಡ್ ಮಾಡಬೇಕಲ್ಲ, 1/3 ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1/n ಇಂಟು 1 ಮೈನಸ್ 2/n ಪ್ಲಸ್ 1/4 ಫ್ಯಾಕ್ಟೋರಿಯಲ್ ಇಂಟು ಸಮ್ ಬ್ರ್ಯಾಕೆಟ್ಗಳು ಬರ್ತದೆ ಆ್ಯಂಡ್ ಸೊ ಆನ್ ಈಸ್ ಲೆಸ್ ದ್ಯಾನ್ 1 ಈ ಟರ್ಮ್ ಏನು ಲೆಸ್ ದ್ಯಾನ್ 1/2 ಫ್ಯಾಕ್ಟೋರಿಯಲ್ ಪ್ಲಸ್ this term is less than 1/3 factorial and this term is less than 1/4 factorial. The last term is less than 1/n factorial. So each and every term is less than 1/2 factorial, 1/3 factorial, 1/4 factorial and so on, and the last term is less than 1/n factorial. So ಈ ರೀತಿ ಕಂಪೇರ್ ಮಾಡ್ಕೊಂಡು ಹೋದರೆ ಈ 1 ಮೈನಸ್ 1/n 1 ಮೈನಸ್ 1/n ಇಂಟು 1 ಮೈನಸ್ 2/n ಈ ಎಲ್ಲ ಟರ್ಮ್ಗಳನ್ನು ನಾವು ತೆಗೆದುಬಿಡ್ಬೋದು. ಈಗ ಕೊನೆಗೆ ಏನು ಮಾಡೋಣ ಅಂತಂದರೆ ಎರಡು ಕಡೆನೂ +1 +1 ಈ ಕಡೆನೂ +1 +1 ಆ್ಯಡ್ ಮಾಡಿಬಿಟ್ರೆ ನಮಗೆ ಈ ಟರ್ಮ್ಗಳು ಬ್ರ್ಯಾಕೆಟ್ಗಳೆಲ್ಲ ಹೋಗ್ಬಿಡ್ತವೆ. ಸೊ ಈ ಇನ್ಇಕ್ವಾಲಿಟಿಗಳು ನಿಮ್ಗೆ ಅರ್ಥ ಆಗಿದ್ದರೆ ನಾನೇನು ಮಾಡ್ತೀನಿ ಅಂತಂದರೆ ಡೈರೆಕ್ಟಾಗಿ ಈ ರೀತಿ ಬರಿತೀನಿ. ನೋಡಿ, ಸೊ ದಿಸ್ xn is less than 1 plus 1 plus this is less than 1/2 factorial and this is less than 1/3 factorial, this is less than 1/4 factorial and so on plus 1/n factorial. ಸೊ ಈ ಎಲ್ಲ ಟರ್ಮ್ಗಳು ಲೆಸ್ ದ್ಯಾನ್ ಆಯಿತು. ಈಗ ಮತ್ತೆ ಬರೋಣ. ದಿಸ್ ಈಸ್ ಈಕ್ವಲ್ ಟು ದಿಸ್ ಒನ್ ಈಸ್ ಈಕ್ವಲ್ ಟು 1 ಪ್ಲಸ್ 1 ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಅಂತಂದರೆ 1/2 ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಅಂದರೆ 1/6 ಪ್ಲಸ್ 1/4 ಫ್ಯಾಕ್ಟೋರಿಯಲ್ ಅಂತಂದರೆ 1/24. ನೋಡಿ, 4 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? 4 ಇಂಟು 3 ಇಂಟು 4 3 2 1 4 3 ಝ 12 12 2 ಝ 24. 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1 3 2 ಝ 6 6 1 ಝ 6 ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1/n ಫ್ಯಾಕ್ಟೋರಿಯಲ್ ಅಂತಂದರೆ ಅದು ಎಷ್ಟು ಅಂತ ಗೊತ್ತಾಗಲ್ಲ, n ಇಂಟು n ಮೈನಸ್ 1 ಅದೆಲ್ಲ ಆಗ್ತದೆ ಇಂಟು 1. ಸೊ ಇಷ್ಟಾಯಿತು, ರೈಟ್? ಓಕೆ, ಈಗ ನೋಡಿ ಮತ್ತೊಮ್ಮೆ ಇನ್ನೊಂದು ಇನ್ಇಕ್ವಾಲಿಟಿ ಬರ್ತೀವಿ ನಮಗೆ. ಯಾವುದಾದ್ರು ಇನ್ಇಕ್ವಾಲಿಟಿ ಅಂದರೆ ಇದನ್ನು ತಗೊಳ್ತೀನಿ ನಾವೀಗ. ಅಬ್ಸರ್ವ್, 1/6 ಈಸ್ ಲೆಸ್ ದ್ಯಾನ್ 1/4. 1/6 ಈಸ್ ಲೆಸ್ ದ್ಯಾನ್ 1/4. ದಿಸ್ ಈಸ್ ಈಕ್ವಲ್ ಟು 1/2 ಸ್ಕ್ವೇರ್. ಸೊ ದಿಸ್ ಇಂಪ್ಲೈಸ್ 1/6 ಈಸ್ ಲೆಸ್ ದ್ಯಾನ್ 1/2 ಸ್ಕ್ವೇರ್. Again 24 ತಗೋಣ. 1/24 is less than 1/8, but 1/8 is nothing but 1/2 cube. Therefore 1/24 is less than 1/2 cube. Again next 5 factorial ಬರ್ತದೆ. 5 factorial ಅಂತಂದರೆ 24 5s. So 5 4 3 2 1 4 3s 12 5 2s 10. So 12 into 10 ಅಂದರೆ 120 ಅಂದರೆ 1/120 ಅಂತ ಬರ್ತದೆ. 1/120 ಈಸ್ ಲೆಸ್ ದ್ಯಾನ್ 1/16. ಹೆಂಗೆ ಅದು 16ನೇ ಯಾಕೆ ತಗೊಳ್ಳೋದು ಅಂತಂದರೆ ಇಲ್ಲಿ ನಾವೇನು ಮಾಡ್ತಿದ್ವಿ, ಪವರ್ಸ್ ಆಫ್ 2 ಬರಿತಾ ಇದ್ವಿ. ನೋಡಿ, ಇಲ್ಲಿ ಬರೀ 2 ಇದೆ, ಇದು 2 ಸ್ಕ್ವೇರ್ ತಗೊಂಡ್ವಿ, ಇದಕ್ಕೆ 2 ಕ್ಯೂಬ್ ತಗೊಂಡ್ವಿ, ನೆಕ್ಸ್ಟು 2 to the power of 4 ತಗೊಳ್ತಾ ಇದ್ವಿ. ಸೊ 1/120 ಈಸ್ ಲೆಸ್ ದ್ಯಾನ್ 1/2 to the power of 4 ಆ್ಯಂಡ್ ಸೊ ಆನ್. ಸೊ ಈ ರೀತಿ ಬರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ 2 ಫ್ಯಾಕ್ಟೋರಿಯಲ್ ಇದ್ದರೆ 2 to the power of 1 ಬಂತು. 3 ಫ್ಯಾಕ್ಟೋರಿಯಲ್ ಇದ್ದರೆ 2 ಸ್ಕ್ವೇರ್. ನೋಡಿ, ಈಗ ಅದನ್ನು ಕಂಪೇರ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಏನು ಬಂದಿದೆ, ಇಲ್ಲಿ ಇದಕ್ಕೆ ಕರೆಸ್ಪಾಂಡಿಂಗ್ ಟರ್ಮು 2 ಸ್ಕ್ವೇರ್ ಬಂದಿದೆ, 1/2 ಸ್ಕ್ವೇರ್. 3 ಇದ್ದರೆ ಒಂದು ಕಡಿಮೆ ಪವರ್ ಬಂದಿದೆ. 4 ಇದ್ದರೆ 2 ಕ್ಯೂಬ್ ಬಂದಿದೆ. 4 ಫ್ಯಾಕ್ಟೋರಿಯಲ್ ಇದ್ದರೆ ಒಂದು ಕಡಿಮೆ 2 ಕ್ಯೂಬ್ ಬಂದಿದೆ. ಹಾಗಾದರೆ n ಫ್ಯಾಕ್ಟೋರಿಯಲ್ ಇದ್ದರೆ ಇಲ್ಲೇನು ಬರ್ತದೆ, 2 to the power of n ಮೈನಸ್ 1 ಅಂತ ಬರ್ತದೆ. ಸೊ ಈ ರೀತಿ ಇನ್ಇಕ್ವಾಲಿಟಿಗಳನ್ನು ನಾವು ಫ್ರೇಮ್ ಮಾಡ್ತೀವಿ ಇಲ್ಲಿ. ಅದಕ್ಕೇನೆ ನಾನು ಹೇಳಿದ್ದು ಸ್ವಲ್ಪ ಲೆಂದಿ ಆಗ್ಬೋದು ಅಂತ. ಸೊ ಇದರ ಅರ್ಥ, ದಿಸ್ ಈಸ್ ಲೆಸ್ ದ್ಯಾನ್ 1 ಪ್ಲಸ್ 1 ಪ್ಲಸ್ 1/2 ಆ್ಯಸ್ ಇಟ್ ಈಸ್ ಇಲ್ಲಿ, ಅಥವಾ 2 to the power of 1 ಅನ್ಕೊಳ್ಳೋಣ, ಪ್ಲಸ್ 1/2 ಸ್ಕ್ವೇರ್ ಪ್ಲಸ್ 1/2 ಕ್ಯೂಬ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1/2 to the power of n ಮೈನಸ್ 1. ಈಗ ಅಬ್ಸರ್ವ್ ಮಾಡಿ, ಈ ಎಲ್ಲ ಟರ್ಮ್ಸ್ಗಳು ಇಲ್ಲಿದೆ ನೋಡಿ. ಈ ಟರ್ಮ್ಸ್ಗಳೆಲ್ಲನೂ ದೇ ಆರ್ in arithmetic progression. Sorry, geometric progression. Not arithmetic progression, they are in geometric progression.
ಫಸ್ಟ್ ಟರ್ಮ್ ಎಷ್ಟಿದೆ 1 ಇದೆ and the common ratio is 1/2. These terms are in geometric progression where the first term a is 1 and the common ratio r is 1/2. ಇದು nth term. This is the nth term. So sum find ಮಾಡಕ್ಕೆ ಯೂಸ್ ಮಾಡುವಂಥ ಫಾರ್ಮುಲಾ ಯಾವುದು? Sn equal to a into 1 minus r to the power of n divided by 1 minus r. ಇದು ಯಾವಾಗ ಬಳಸ್ತೀವಿ ಅಂತಂದರೆ ವೆನ್ r is less than 1. r to the power of n minus 1 divided by r minus 1 ಬಳಸ್ತೀವಿ ಯಾವಾಗ ಅಂತಂದರೆ ವೆನ್ ದ ಕಾಮನ್ ರೇಷಿಯೋ ಈಸ್ ಗ್ರೇಟರ್ ದೆನ್ 1. ಅಥವಾ ಯಾವ ಫಾರ್ಮುಲಾ ಯಾವಾಗಲಾದ್ರೂ ಬಳಸ್ಬೋದು, ಅದೇನಂತ ಡಿಫ್ರೆನ್ಸನ್ನು ಮಾಡಲ್ಲ. ನಾವು apply the formula for this. So xn is less than 1 plus ಇಲ್ಲಿಂದ ಏನು ನಾನು ಬಾಕ್ಸ್ ಹಾಕಿದ್ದೀನಿ ಅದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. a ಅಂತಂದರೆ 1 ಇಂಟು 1 ಮೈನಸ್ r ಅಂತಂದರೆ 1/2 ಟು ದ ಪವರ್ ಆಫ್ n ಡಿವೈಡೆಡ್ ಬೈ 1 ಮೈನಸ್ 1/2. ಸೊ ಇಟ್ ಈಸ್ ಈಕ್ವಲ್ ಟು 1 ಪ್ಲಸ್ ಇಲ್ಲಿ 1 ಏನಿದೆ ಅದು ಏನು ಯೂಸ್ ಇಲ್ಲ, 1 ಇಂಟು ದಿಸ್ ಮಚ್ ಇಸ್ ದ ಸೇಮ್ ಥಿಂಗ್. ಸೊ 1 ಮೈನಸ್ 1/2 ಟು ದ ಪವರ್ ಆಫ್ n. ಒನ್ಗೆ ಅಪ್ಲೈ ಮಾಡಿದರೆ n ಅನ್ನು 1 ಬರುತ್ತೆ ಡಿವೈಡೆಡ್ ಬೈ 1 ಮೈನಸ್ ಹಾಫ್ ಈಸ್ ಹಾಫ್. ಸೊ ಇದು ಕೆಳಗಡೆ ಇರೋಂಥ ಫ್ರ್ಯಾಕ್ಷನು ರೆಸಿಪ್ರೋಕಲ್ ಆಗ್ತದೆ. 1 ಪ್ಲಸ್ 1/2 ಹೋಗಿ 2 ಆಗ್ತದೆ ಇಂಟು 1 ಮೈನಸ್ 1/2 ಟು ದ ಪವರ್ ಆಫ್ n. ಸೊ ಇಟ್ ಈಸ್ ಈಕ್ವಲ್ ಟು 1 ಪ್ಲಸ್ 2 1s are 2 minus 2 into 1 2 divided by 2 to the power of n. So it is nothing but 1 plus 2 is 3 minus 2 to the power of 1 ಐತಲ್ಲ, ಇದನ್ನು ಕೆಳಗಡೆ ಕಳಿಸಿದರೆ 1/2 to the power of n minus 1 ಅಥವಾ a to the power of m divided by a to the power of n is equal to a to the power of 1 divided by ತಗೊಂಡ್ರೆ 1 divided by a to the power of n minus m. ಸೊ n minus 1 ಇಷ್ಟ ಆಯಿತು. ಸೊ ಇದೇನಿದು ಅಂತಂದರೆ xn ಈಸ್ ಲೆಸ್ ದ್ಯಾನ್. ಸೊ ಇಲ್ಲಿವರೆಗೆ ನಾವು ರೀಚ್ ಆದ್ವಿ. ಏನು ಅಂತಂದರೆ xn ಈಸ್ ಲೆಸ್ ದ್ಯಾನ್ 3 ಮೈನಸ್ 2 ಬೈ 1 ಮೈನಸ್ 2 ಟು ದ ಪವರ್ ಆಫ್ n ಮೈನಸ್ 1. ಸೊ xn ಇದು ಲೆಸ್ ದೆನ್ ಅಲ್ಲ, ಯಾಕಂದರೆ ಇಲ್ಲಿಂದ ನಾವು ಇನ್ಇಕ್ವಾಲಿಟಿನ ತಗೊಂಡಿದ್ದೀವಿ. ಓಕೆ, xn ಲೆಸ್ ದೆನ್, ರೈಟ್. xn is less than 3 minus 1/2 to the power of n minus 1. 3 minus some small quantity, so it is less than 3. This implies xn is less than 3. ಸೊ ಇದೇ ರೀತಿ ಆಲ್ರೆಡಿ ಒಂದು ಬ್ರಾಕೆಟ್ ಹಾಕಿದ್ದೆ ನಾನು. ಎಲ್ಲಿ ಅಂತಂದರೆ ಐ ಥಿಂಕ್ ಹಿಯರ್ ನೋಡಿ, xn is greater than 2 ಅಂತ ಇಲ್ಲಿದೆ. ಆಮೇಲೆ ಇಲ್ಲಿ ನಾವು ಬರೆದಿದ್ದೀವಿ xn is less than 3 ಅಂತ. ಸೊ ದಿಸ್ ಇಂಪ್ಲೈಸ್ ನೋಡಿ, ಅಲ್ಲೇನು ಬರೆದಿದ್ದೀವಿ, xn ಈಸ್ ಗ್ರೇಟರ್ ದ್ಯಾನ್ 2 ಅಂತ ಬರೆದಿದ್ದೀವಿ. ಇದನ್ನು ನಾವು ಹಿಂಗೂ ಬರಿಬೋದಲ್ಲ, 2 ಈಸ್ ಲೆಸ್ ದೆನ್ xn ಅಂತ. ಸೊ 2 ಈಸ್ ಲೆಸ್ ದೆನ್ xn, ಇಲ್ಲಿ xn ಈಸ್ ಲೆಸ್ ದೆನ್ 3. ಸೊ ಎರಡನ್ನು ಕಂಬೈನ್ ಮಾಡಿದ್ರೆ 2 ಈಸ್ ಲೆಸ್ ದೆನ್ xn ಆ್ಯಂಡ್ ಇಟ್ ಈಸ್ ಲೆಸ್ ದೆನ್ 3. ದಿಸ್ ಇಂಪ್ಲೈಸ್, ಸೊ ಇಲ್ಲೇ ನಾವು ಹೇಳ್ಬೋದು ಏನಂತಂದರೆ xn ಈಸ್ ಬೌಂಡೆಡ್ ಅಬೋವ್. ಸೊ ಆಲ್ರೆಡಿ ನಾವೇನು ಪ್ರೂವ್ ಮಾಡಿದ್ವಿ, xn ಈಸ್ ಮೊನೋಟೋನಿಕಲಿ ಇನ್ಕ್ರೀಸಿಂಗ್ ಆ್ಯಂಡ್ ಬೌಂಡೆಡ್ ಅಬೋವ್. ದಿಸ್ ಇಂಪ್ಲೈಸ್ xn ಈಸ್ ಮೊನೋಟೋನಿಕಲಿ ಇನ್ಕ್ರೀಸಿಂಗ್ ಆ್ಯಂಡ್ ಬೌಂಡೆಡ್ ಅಬೋವ್. ಸೊ ಆಲ್ರೆಡಿ ಇದನ್ನು ನಾವು ಪ್ರೂವ್ ಮಾಡಿದ್ವಿ, ಥಿಯರಮನ್ನು ಪ್ರೂವ್ ಮಾಡಿದ್ದೀವಿ. ಸೊ ಮೊನೋಟೋನಿಕಲಿ ಇನ್ಕ್ರೀಸಿಂಗ್ ಮತ್ತು ಬೌಂಡೆಡ್ ಅಬೋವ್ ಆಗಿತ್ತು ಅಂತಂದರೆ ದಿಸ್ ಇಂಪ್ಲೈಸ್ xn ಈಸ್ ಕನ್ವರ್ಜೆಂಟ್.
ಸೊ ಇದು ಎಂಥ ಸೀಕ್ವೆನ್ಸ್ ಹಂಗಾದರೆ ಇದು ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್. ಸೊ ಫಸ್ಟ್ ನಾವು ಪ್ರೂವ್ ಮಾಡಿದ್ದು ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಿದ್ವಿ. ಆಮೇಲೆ ಇಕ್ವೇಷನ್ ನಂಬರ್ 1 ಯೂಸ್ ಮಾಡಿ ಏನು ಪ್ರೂವ್ ಮಾಡಿದ್ವಿ ಅಂತಂದರೆ xn ಈಸ್ ಗ್ರೇಟರ್ ದ್ಯಾನ್ 2 ಅಂತ ಪ್ರೂವ್ ಮಾಡಿದ್ವಿ, ಅಂದರೆ ಬೌಂಡೆಡ್ ಬಿಲೋ ಅಂತ. ಆಮೇಲೆ ಪ್ರೂವ್ ಮಾಡಿದ್ವಿ ನಾವು xn ಈಸ್ ಬೌಂಡೆಡ್ ಅಬೋವ್ ಅಂತ. ಸೊ xn ಈಸ್ ಬೌಂಡೆಡ್ ಅಬೋವ್ ಆಸ್ ವೆಲ್ ಆಸ್ ಮೊನೊಟೋನಿಕಲಿ ಇನ್ಕ್ರೀಸಿಂಗ್. ಸೊ ಸಿನ್ಸ್ ದ sequence is monotonically increasing and bounded above, that implies the given sequence is convergent sequence, and every term of the sequence is in between 2 and 3. ನೋಡಿ, ಪ್ರತಿ ಟರ್ಮು ಇವೆರಡರ ನಡುವೆನೇ ಇರೋದ್ರಿಂದ, ಆ್ಯಂಡ್ ಅಫ್ಕೋರ್ಸ್ ಲೆಸ್ ದೆನ್ 3 ಅನ್ನೋದಕ್ಕಿಂತಲೂ ಲೆಸ್ ದೆನ್ 3 - 1/2 ಈ ಟರ್ಮ್ಗಿಂತಲೂ ಕಡಿಮೆ ಬಂದಿದೆ ಆಲ್ರೆಡಿ. ಸೊ 3ಗೆ ಕನ್ವರ್ಜ್ ಆಗಕ್ಕೆ ಸಾಧ್ಯನೇ ಇಲ್ಲ. 3 ಕನ್ವರ್ಜ್ ಆಗಲ್ಲ, ಯಾಕಂದರೆ 3 ಅನ್ನೋದು ಬೌಂಡೆಡ್ ಅಪ್ಪರ್ ಬೌಂಡ್ ಅಷ್ಟೇ, ಲೀಸ್ಟ್ ಅಪ್ಪರ್ ಬೌಂಡ್ ಅಲ್ಲ, ಯಾಕಂದರೆ ಅದಕ್ಕಿಂತ ಸಣ್ಣ ವ್ಯಾಲ್ಯೂ ಒಂದು ಇಲ್ಲಿದೆ. ಸೊ ಎವ್ರಿ ಟರ್ಮ್ ಆಫ್ ದ ಸೀಕ್ವೆನ್ಸ್ ಈಸ್ ಲೆಸ್ ದ್ಯಾನ್ 3 - 1/2 ಹಾಗಾಗಿ 3 ಅನ್ನೋದು ಅದಕ್ಕಿಂತಲೂ ಕಡಿಮೆ ಇರೋಂಥ ಒಂದು ವ್ಯಾಲ್ಯೂ ಇದೆ ನಮ್ಮ ಹತ್ರ. ಯಾವುದು 3ಗಿಂತಲೂ ಕಡಿಮೆ ಇರೋಂಥ ವ್ಯಾಲ್ಯೂ ಇದೆ. ಹಾಗಾಗಿ 3 ಅನ್ನೋದು ಜಸ್ಟ್ ಅಪ್ಪರ್ ಬೌಂಡ್ ಅದು. ಸೊ 3 ಕನ್ವರ್ಜ್ ಆಗಲ್ಲ, 3ಗಿಂತಲೂ ಕಡಿಮೆ ಇರೋಂಥದ್ದು ಮತ್ತು 2ಗಿಂತಲೂ ಜಾಸ್ತಿ ಇರೋಂಥ ಒಂದು ವ್ಯಾಲ್ಯೂಗೆ ಕನ್ವರ್ಜ್ ಆಗುತ್ತೆ. ದಿಸ್ ಇಂಪ್ಲೈಸ್ limit of the sequence 1 + 1/n whole to the power of n as n tends to infinity is some value which lies in between 2 and 3. ಆ ವ್ಯಾಲ್ಯೂಗೆ ನಾವು ಒಂದು ಹೆಸರನ್ನು ಕೊಟ್ಟಿದ್ದೀವಿ, ಅದಕ್ಕೆ e ಅಂತ ಕೊಟ್ಟಿದ್ದೀವಿ. ವೇರ್ ದಿಸ್ e ಲೈಸ್ ಇನ್ ಬಿಟ್ವೀನ್ 3 and 2. 2 ಮತ್ತು 3 ನಡುವೆ ಲೈ ಆಗುವಂಥ ಒಂದು ವ್ಯಾಲ್ಯೂ. ಇದು ಒಂದು ಇರ್ಯಾಷನಲ್ ನಂಬರ್. ಸದ್ಯಕ್ಕೆ ಅದನ್ನ ತಿಳ್ಕೊಳ್ರಿ. ದಿಸ್ ಈಸ್ ಅನ್ ಇರ್ಯಾಷನಲ್ ನಂಬರ್ ವಿಚ್ ಲೈಸ್ ಇನ್ ಬಿಟ್ವೀನ್ 2 and 3. ಸೊ 1 + 1/n whole to the power of n ಅಂತ ನಮ್ಮ ಸೀಕ್ವೆನ್ಸಲ್ಲಿ ಎಲ್ಲಾದರೂ ಬಂತು ಅಂತಂದರೆ ವಿ ಸೇ ದಟ್ ಇಟ್ ಈಸ್ ಕನ್ವರ್ಜೆಂಟ್ ಸೀಕ್ವೆನ್ಸ್ ಆ್ಯಂಡ್ ಇಟ್ ಕನ್ವರ್ಜಸ್ ಟು ಅನ್ ಇರ್ಯಾಷನಲ್ ನಂಬರ್ ವಿಚ್ ಲೈಸ್ ಇನ್ ಬಿಟ್ವೀನ್ 2 and 3. ಈ ಅನ್ನೋದು ಜಸ್ಟ್ ಒಂದು ಸಿಂಬಲ್ ಅಷ್ಟೇ, ಅದು ಕೊಟ್ಟಿರೋಂಥದ್ದು ಒಂದು ಇರ್ಯಾಷನಲ್ ನಂಬರ್. ಅದು ಆ ಇರ್ಯಾಷನಲ್ ನಂಬರ್ ಯಾವುದು ಅಂತೇಳಿ ಫರ್ದರ್ ಯಾವಾಗಲಾದರೂ ಪಾಸಿಬಲ್ ಅದನ್ನು ನಾವು ಸ್ಟಡಿ ಮಾಡೋಣ ಅಂತ. ಸೊ ಇಲ್ಲಿವರೆಗೆ ನಾವು ಇದನ್ನು ಪ್ರೂವ್ ಮಾಡಿದ್ವಿ. ಏನು ಅಂತ ಪ್ರೂವ್ ಮಾಡಿದ್ವಿ? ಫಸ್ಟ್ ಒನ್ ಪ್ರೂವ್ ಮಾಡಿದ್ದು ಇಟ್ ಈಸ್ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಅಂತ, ಆಮೇಲೆ ಬೌಂಡೆಡ್ ಬಿಲೋ ಅಂತಲೂ ಪ್ರೂವ್ ಮಾಡಿದ್ವಿ. ಅದಾದಮೇಲೆ ಇಟ್ ಈಸ್ ಬೌಂಡೆಡ್ ಅಬೋವ್. ಸೊ ಬೈ ಯೂಸಿಂಗ್ ಎ ಪ್ರೀವಿಯಸ್ ಥಿಯರಮ್. ಯಾವ ಥಿಯರಮ್ ಅಂತಂದರೆ ಸೀಕ್ವೆನ್ಸ್ ಈಸ್ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಆ್ಯಂಡ್ ಬೌಂಡೆಡ್ ಅಬೋವ್ ಎರಡು ಆಗಿತ್ತು ಅಂತಂದರೆ ಡೆಫಿನೆಟ್ಲಿ ಇಟ್ ಈಸ್ ಕನ್ವರ್ಜೆಂಟ್ ಆ್ಯಂಡ್ ಕನ್ವರ್ಜಸ್ ಟು ಇಟ್ಸ್ ಸುಪ್ರೀಮಮ್ ಅಂತ. ಆ್ಯಕ್ಚುಲಿ ಇದರ ಸುಪ್ರೀಮಮ್ ಯಾವುದು ಅಂತಂದರೆ ಇ. ಬಟ್ ಇಲ್ಲಿ ಸುಪ್ರೀಮನ್ನ ಫೈಂಡ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಆಗಿರೋದನ್ನ ಜಸ್ಟ್ ಥಿಂಕ್ ದಟ್ ವ್ಯಾಲ್ಯೂ ಈಸ್ ಆನ್ ಇರ್ಯಾಷನಲ್ ನಂಬರ್. ಇದು ಇರ್ಯಾಷನಲ್ ನಂಬರ್ ನೆನ್ಪಿಟ್ಕೊಳ್ರಿ, ಅದು 2 ಮತ್ತು 3 ನಡುವೆ ಇರುತ್ತದೆ ಅಂತ ಗೊತ್ತಿರಲಿ ನಿಮಗೆ. ಆ ಒಂದು ಇರ್ಯಾಷನಲ್ ನಂಬರ್ಗೆ ನಾವು ಕೊಟ್ಟಿರೋಂಥ ಹೆಸರು ಯಾವುದು ಅಂತಂದರೆ ಇ ಅಂತ. ಸೊ ದಿಸ್ ಈಸ್ ದ ಪ್ರೂಫ್ ಫಾರ್ ದ ಗಿವನ್ ಥಿಯರಮ್. 3 ಥರ ಕ್ವಶನ್ನ ಕೇಳ್ಬೋದು ಅಲ್ಲಿ, ಆಲ್ರೆಡಿ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ. ಫಸ್ಟ್ ಏನು ಕೇಳ್ಬೋದು ಅಂತಂದರೆ ಅದು ಕನ್ವರ್ಜೆಂಟ್, ಅದರ ಕನ್ವರ್ಜೆನ್ಸ್ನ ಡಿಸ್ಕಸ್ ಮಾಡಿ ಅಂತ ಕೇಳ್ಬೋದು. ಎರಡನೇದು ಏನು ಕೇಳ್ಬೋದು ಅಂತಂದರೆ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಮತ್ತು ಬೌಂಡೆಡ್ ಆಗಿದೆ ಅಂತ ಪ್ರೂವ್ ಮಾಡಿ ಕೇಳ್ಬೋದು. ಅಥವಾ ಬೇರೆ ರೀತಿಯೂ ಕೇಳ್ಬೋದು, ಏನು ಅಂತಂದರೆ ಪ್ರೂವ್ ದಟ್ ಲಿಮಿಟ್ ಆಫ್ 1 + 1/n whole to the power of n ಈಸ್ ಈಕ್ವಲ್ ಟು ಇ ವೇರ್ ಇ ಲೈಸ್ ಇನ್ ಬಿಟ್ವೀನ್ 2 and 3. ಈ ರೀತಿ ಕೂಡ ಕೇಳ್ಬೋದು. ಸೊ ದಿಸ್ ಇಸ್ ದ ಪ್ರೂಫ್. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಸ್ಲೋ ಆಗಿ ಮತ್ತೊಂದು ಸಾರಿ ಪ್ರತಿಯೊಂದು ಇನ್ಇಕ್ವಾಲಿಟಿನ ಬರೆದು ನೀವು ಬೈ ಹ್ಯಾಂಡ್ ಬರೆದು ಚೆಕ್ ಮಾಡ್ಕೊಳ್ರಿ, ಯಾವ ರೀತಿ ಅವು ಇನ್ಇಕ್ವಾಲಿಟಿ ಲೆಸ್ ದೆನ್ ಆಗ್ತದೆ, ಗ್ರೇಟರ್ ದೆನ್ ಆಗ್ತದೆ. ಆ ರೀತಿ ಬರೆದು ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು.